ರನ್ಯಾ ಕೇಸ್ನಲ್ಲಿ ರಾಜಕೀಯ ಜಟಾಪಟಿ ಜೋರಾಗಿದೆ. ಬಿಜೆಪಿಯಿಂದ ಪ್ರೋಟೋಕಾಲ್ ಉಲ್ಲಂಘನೆ ಆರೋಪ ಕೇಳಿ ಬರ್ತಾ ಇದೆ. ಬಿಜೆಪಿ ಆರೋಪಕ್ಕೆ ಕಾಂಗ್ರೆಸ್ ಸಚಿವರು ತಿರುಗೇಟನ್ನು ಕೊಡ್ತಾ ಇದ್ದಾರೆ. ಏರ್ಪೋರ್ಟ್ ಅಧಿಕಾರಿಗಳು ಕೇಂದ್ರ ಸರ್ಕಾರದ ಅಧಿಕಾರಿಗಳು, ಏರ್ಪೋರ್ಟ್ ರಾಜ್ಯ ಸರ್ಕಾರದ ಅಡಿ ಬರಲ್ಲ, ಪ್ರೋಟೋಕಾಲ್ ದುರ್ಬಳಕೆ ಆಗಿದ್ರೆ ತನಿಖೆ ಆಗಲಿ. ಅಲ್ಲಿ ಆಗಿರೋದೇ ಅದು ಪ್ರೋಟೋಕಾಲೇ. ಕೇಂದ್ರದವ್ರು ಏನು ಮಾಡಬೇಕು? ನಿಮ್ಮಲ್ಲಿರುವಂಥ ಅಧಿಕಾರಿಗಳು ಹೋಗ್ಬಿಟ್ಟು ಅಲ್ಲಿ ಪ್ರೋಟೋಕಾಲಲ್ಲಿ ತಗೊಂಡು ಬಂದರೆ ಕೇಂದ್ರ ಸರ್ಕಾರದ ಸಚಿವರೇ ಭಾಗಿಯಾಗಿರಬಹುದು ಅಂತ ಬಿಜೆಪಿ ಆರೋಪಕ್ಕೆ ಕಾಂಗ್ರೆಸ್ ಸಚಿವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅಲ್ರಿ. ಪದೇ ಪದೇ ಇದೇನು ಸ್ಮಗ್ಲಿಂಗ್ ಆಗಿದೆ, ಸ್ಮಗ್ಲಿಂಗ್ ಆಗಿರ್ತಕ್ಕಂಥದ್ದು ನಾವು ನೋಡಿದ್ರೆ ಈ ಅಥಾರಿಟಿ ಏನಿದೆ, ಏರ್ಪೋರ್ಟ್ ಅಥಾರಿಟಿ ಆಗಿರಲಿ, ಪೋರ್ಟ್ ಅಥಾರಿಟಿ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರದಲ್ಲಿ. ನಮ್ಮ ಮೇಲೆ ಆಗಲೆಲ್ಲ ತಾವು ಪ್ರಶ್ನೆ ಕೇಳ್ತಾ ಇದ್ದೀರಿ, ಪ್ರೋಟೋಕಾಲ್ ಉಲ್ಲಂಘನೆ ಆಗಿದೆ ಅಥವಾ ನಮ್ಮ ಇರ್ತಕ್ಕಂಥ ಸೀನಿಯರ್ ಆಫೀಷಿಯಲ್ಸ್ ಯಾರು ಇನ್ವಾಲ್ವ್ ಇದ್ದಾರೆ, ಇನ್ವಾಲ್ವ್ ಇದ್ದರೆ ತನಿಖೆ ಆಗಲಿ, ಅದ್ರಾಗೇನು ಅಭ್ಯಂತರ ಇಲ್ಲ, ತನಿಖೆ ಆಗಲಿ. ಆದರೆ ಗೋಲ್ಡ್ ಬರೀ ಬೆಂಗಳೂರಿಗೆ ಮಾತ್ರ ಬಂದಿಲ್ಲ. ಸರ್ವೆ ರಿಪೋರ್ಟ್ ಪ್ರಕಾರ ಭಾರತ ದೇಶದಲ್ಲಿ ಬಾಂಬೆ ನಂಬರ್ 1 ಸ್ಥಾನದಲ್ಲಿದೆ. ಮಹಾರಾಷ್ಟ್ರ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಗೋಲ್ಡ್ ಸ್ಮಗ್ಲಿಂಗ್ ಇದರಲ್ಲಿ ಮಿನಿಸ್ಟರ್ದು ಏನು ರೋಲ್ ಇಡೋಕ್ಕೆ ಸಾಧ್ಯ ಇದೆ? ಏರ್ಪೋರ್ಟ್ ನಮ್ಮ ಅಂಡರ್ ಬರ್ತಾವ, ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ ಬರೋದು. ಅವ್ರೇನೋ ಕನ್ಫ್ಯೂಸ್ ಆಗಿ ಹೇಳಿರ್ಬೇಕು ನೋಡಿ, ಸೆಂಟ್ರಲ್ ಮಿನಿಸ್ಟರ್ ಅಂತಿರ್ಬೇಕು. ಯಾಕಂದ್ರೆ ಈಗ ಏರ್ಪೋರ್ಟ್ ಅಂತೂ ನಮ್ಮ ಅಂಡರ್ ಅಂತೂ ಬರಲ್ಲ. ಪ್ರೋಟೋಕಾಲ್ ಏನು ಮಾಡ್ತಾರೆ ಈಗ ನೋಡಿ, ಏರ್ಪೋರ್ಟಲ್ಲಿ ಟೋಟಲ್ ಕಂಟ್ರೋಲ್ ಇಸ್ ಗೌರ್ಮೆಂಟ್ ಆಫ್ ಇಂಡಿಯಾ. ಎಸ್ಪೆಷಲಿ ಇದು ನಿಮ್ಮ ಇಮಿಗ್ರೇಷನ್ನು, ಹೊರಗಿನ ಬರೋದು ಎಲ್ಲ ನಿಮಗೆ ಗೊತ್ತಲ್ಲ. ಹಾಗಾಗಿ ಅದು ನಮ್ಮ ಸರ್ಕಾರದಲ್ಲಿ ಯಾರು ಹಂಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಕೇಂದ್ರ ಸರ್ಕಾರದ ಮಂತ್ರಿಗಳು